ಹಾಯ್ ವಿದ್ಯಾರ್ಥಿಗಳೇ, ನೋಡಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮೌಲ್ಯಮಾಪನದ ಫಲಿತಾಂಶಕ್ಕಾಗಿ ಕಾಯ್ದೆ ಅವಶ್ಯಕತೆ ಇದ್ದಲ್ಲಿ ದ್ವಿತೀಯ PUC ಪರೀಕ್ಷೆ 2ಕ್ಕೆ ನಿಗದಿತ ದಿನಾಂಕದೊಳಗಾಗಿ ನೋಂದಾಯಿಸಿಕೊಳ್ಳುವಂಥದ್ದು. ನೋಡಿ, ಉಲ್ಲೇಖಿತ ಸರ್ಕಾರದ ಆದೇಶದಂತೆ ಛಾಯಾಪ್ರತಿ ಹಾಗೂ ಮರು ಮೌಲ್ಯಮಾಪನಕ್ಕಾಗಿ ಕೆಳಕಂಡಂತೆ ಶುಲ್ಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಹಾಗಾದರೆ ನೀವೇನಾದರೂ ಮರು ಮೌಲ್ಯಮಾಪನ ಮಾಡೋದಿದ್ರೆ ಹಾಕೋದಿದ್ರೆ ಹಾಗಾದರೆ ಏನು ಅರ್ಜಿ ಆ ಒಂದು ಹಾಕುವಂತಹ ಒಂದು ಶುಲ್ಕಗಳ ವಿವರವನ್ನು ಇಲ್ಲಿ ಕೊಡ್ತಾ ಇದ್ದೇನೆ, ಬನ್ನಿ ನೋಡಿ. ಛಾಯಾಪ್ರತಿಯಾಗಿ ಅರ್ಜಿ ಸಲ್ಲಿಸಲಿಕ್ಕೆ, ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರತಿ ವಿಷಯಕ್ಕೆ ಎಷ್ಟಿರುತ್ತೆ ಅಂದರೆ ನೋಡಿ, ಇಲ್ಲಿ ಪ್ರತಿ ವಿಷಯಕ್ಕೆ 530 ರೂಪಾಯಿ ಇರುತ್ತೆ. ಹೌದಾ? ಛಾಯಾಪ್ರತಿಯಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರತಿ ವಿಷಯಕ್ಕೆ 530 ರೂಪಾಯಿ. ಅದೇ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರತಿ ವಿಷಯಕ್ಕೆ 1670 ರೂಪಾಯಿ ಇರುತ್ತೆ. ಓಕೆನಾ? ಅಂಕಗಳ ಮರು ಎಣಿಕೆಗಾಗಿ ಯಾವುದೇ ಶುಲ್ಕ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು, ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ ದಿನಾಂಕ ನೋಡಿ. ಪ್ರಕ್ರಿಯೆ ವಿವರ: ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ 10/4/2026 15/4/2026ವರೆಗೂ ಟೈಮ್ ಇದೆ. ಅಂದರೆ ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ 10 ಅಂದರೆ ನಿನ್ನೆಯಿಂದ ಪ್ರಾರಂಭವಾಗಿದೆ. 10/4/2026ರಿಂದ 15/4/2026ವರೆಗೂ ನಿಮಗೆ 5 ದಿನಗಳ ಅವಕಾಶ ಇರುತ್ತೆ. ಅದೇ ನೀವು ಛಾಯಾಪ್ರತಿ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ 12/4/2026ರಿಂದ 17/4/2026ವರೆಗೂ ನಿಮಗೆ ಅವಕಾಶ ಇದೆ. ಮರು ಮೌಲ್ಯಮಾಪನ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಛಾಯಾಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶವಿರ್ತದೆ. ಇಲ್ಲಿ ಅದು 13ರಿಂದ ಪ್ರಾರಂಭವಾಗಿ 19ರವರೆಗೂ ನಿಮಗೆ ಅವಕಾಶ ಇರುತ್ತೆ. ಇದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಇರುವಂಥ ಶುಲ್ಕ ಮತ್ತು ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವಾಗ ಮುಗೀತದೆ, ಎಷ್ಟು ದಿನಗಳ ಒಳಗಡೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ನೀವು ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ಛಾಯಾಪ್ರತಿ ಡೌನ್ಲೋಡ್ ಮಾಡ್ಕೋದಕ್ಕೆ ಇವೆಲ್ಲವೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ 2ನೇ ಪೇಪರ್ ಅಂದರೆ ಪರೀಕ್ಷೆ 2ರ ಒಂದು ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಡುವಂಥ ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರುತ್ತೆ. ಓಕೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್